ಕ್ಯಾಬಿನೆಟ್ ಮೀಟಿಂಗು ಹಿಂದುಳಿದ ಜಾತಿಗಳ ಆಯೋಗ ಕೊಟ್ಟಿರ್ತಕ್ಕಂಥ ವರದಿ ಮೇಲೆ ಇವತ್ತು ಅಂತಿಮವಾಗಿ ಚರ್ಚೆ ಮಾಡಬೇಕು ಅಂತೇಳಿ ಕಳೆದ ಕ್ಯಾಬಿನೆಟ್ ನಲ್ಲಿ ನಾವು ತೀರ್ಮಾನ ಮಾಡಿದ್ದು. ಇವತ್ತು ಇದೊಂದೇ ಸಬ್ಜೆಕ್ಟ್ ಕ್ಯಾಬಿನೆಟ್ ನಲ್ಲಿ ಚರ್ಚೆ ಆದದ್ದು. ಇದು ಸೋಷಿಯೋ ಎಜುಕೇಶನಲ್ ಸರ್ವೆ. ಸುಮಾರು 54 ಮಾನದಂಡಗಳನ್ನ ಇಟ್ಟುಕೊಂಡು ಮನೆ ಮನೆಗೆ ಹೋಗಿ ಸರ್ವೆ ಮಾಡಿ ಕೊಟ್ಟಿದ್ದಂತ ವರದಿ. 2011ರ ಜನಗಣತಿ ಪ್ರಕಾರ ಕರ್ನಾಟಕದಲ್ಲಿ 6,11,00,000 ಜನ ಇದ್ರು ಅಂದು. ಈ ಜನಸಂಖ್ಯೆ 2015ರ ವೇಳೆಗೆ 6,35,00,000 ಅಂತೇಳಿ ಅಂದಾಜು ಮಾಡಿದೆ. ಇದರಲ್ಲಿ ಸರ್ವೆ ಆಗಿದ್ದದ್ದು 5,98,00,000. ಸರ್ವೆ ಪ್ರಾರಂಭ ಆದದ್ದು 11/4/2015, ಮುಕ್ತಾಯ ಆದದ್ದು 30/5/2015. ಸುಮಾರು 1,60,000 ಸಿಬ್ಬಂದಿ ಈ ಸೋಷಿಯೋ ಎಜುಕೇಶನಲ್ ಸರ್ವೆನಲ್ಲಿ ಪಾಲ್ಗೊಂಡಿದ್ರು. 1,33,000 ಜನ ಉಪಾಧ್ಯಾಯರುಗಳು ಇದರಲ್ಲಿ ಸರ್ವೆ ಕೆಲಸದಲ್ಲಿ ಪಾಲ್ಗೊಂಡಿದ್ರು. ಹಿಂದೆ ನಾನು ಮುಖ್ಯಮಂತ್ರಿ ಆಗಿರುವಾಗ 2013ರಿಂದ 2018ರವರೆಗೆ ಮುಖ್ಯಮಂತ್ರಿ ಆಗಿರುವಾಗ ವರದಿ ಮತ್ತು ಅದರ ಶಿಫಾರಸುಗಳು ಅಂತಿಮಗೊಂಡಿರಲಿಲ್ಲ. ಆಮೇಲೆ 2018ರ ಚುನಾವಣೆಯಲ್ಲಿ ನಮ್ಮ ಪಕ್ಷ ಸೋಲ್ತು. ನಾನು ಮುಖ್ಯಮಂತ್ರಿಗೆ ರಾಜೀನಾಮೆಯನ್ನು ಕೊಟ್ಟೆ. ಆಮೇಲೆ 2018ರಲ್ಲಿ ಸಮ್ಮಿಶ್ರ ಸರ್ಕಾರ ರಚನೆ ಆಯಿತು. ಕುಮಾರಸ್ವಾಮಿ ಅವರು ಸಮ್ಮಿಶ್ರ ಸರ್ಕಾರದ ಮುಖ್ಯಮಂತ್ರಿಯಾಗಿ ಹಿಂದುಳಿದ ವರ್ಗಗಳ ಮಂತ್ರಿ ಪುಟ್ಟರಂಗ ಶೆಟ್ಟರು. ಆ ವೇಳೆಗೆ ಚುನಾವಣೆ ಆಗಿ ಸಮ್ಮಿಶ್ರ ಸರ್ಕಾರ ಬರೋ ವೇಳೆಗೆ ವರದಿ ಪೂರ್ಣಗೊಂಡಿತ್ತು. ಪುಟ್ಟರಂಗ ಶೆಟ್ಟರು ಸಚಿವರು ಅವರು ಅಂದಿನ ಆಯೋಗದ ಅಧ್ಯಕ್ಷರಾಗಿದ್ದಂತ ಕಾಂತರಾಜ್ ಅವರಿಗೆ ಯಾವ ವರದಿ ಸರ್ವೆ ಕೆಲಸ ಮಾಡಿದ್ರು ಅದರ ಅಧ್ಯಕ್ಷರು ಮತ್ತು ಸದಸ್ಯರು ಪುಟ್ಟರಂಗ ಶೆಟ್ಟರನ್ನ ಅಪ್ರೋಚ್ ಮಾಡಿ ವರದಿ ತಗೊಳ್ಬೇಕು ಅಂತೇಳಿ ರಿಕ್ವೆಸ್ಟ್ ಮಾಡಿದ್ರು. ಆಗ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ರು. ಪುಟ್ಟರಂಗ ಶೆಟ್ಟರಿಗೆ ವರದಿ ತಗೋಬೇಡ ಅಂತೇಳಿ ಒತ್ತಾಯ ಹಾಕಿದ್ರಿಂದ ಅವ್ರು ತಗೊಳಕ್ಕಾಗ್ಲಿಲ್ಲ. ಆಮೇಲೆ ನಾವು ಮತ್ತೆ 2023 ಮೇ ತಿಂಗಳಲ್ಲಿ ನಾವು ಅಧಿಕಾರಕ್ಕೆ ಬಂದು ಆಮೇಲೆ ಕಾಂತರಾಜು ಅವರು ಅವರ ಅವಧಿ ಮುಗಿದ ಮೇಲೆ ಜಯಪ್ರಕಾಶ್ ಹೆಗ್ಡೆ ಅವರನ್ನ ಆಯೋಗದ ಅಧ್ಯಕ್ಷರನ್ನಾಗಿ ಮಾಡಿದ್ರು ಬಿಜೆಪಿ ಸರ್ಕಾರ. ಮತ್ತೆ ಅವರು ಬಿಜೆಪಿನಲ್ಲೇ ಇದ್ರು. ಜಯಪ್ರಕಾಶ್ ಹೆಗ್ಡೆ ಸದಸ್ಯರುಗಳು ಕೂಡ ಬಿಜೆಪಿ ಸರ್ಕಾರನೇ ಮಾಡಿದ್ದದು. ಆಯೋಗದ ಸದಸ್ಯರುಗಳನ್ನು ಕೂಡ ಬಿಜೆಪಿ ಅವರೇ ಮಾಡಿದ್ರು. ಅವರು ಜಯಪ್ರಕಾಶ್ ಹೆಗ್ಡೆ ಅವರು ಕಾಂತರಾಜ್ ಅವರು ಅಧ್ಯಕ್ಷರಾಗಿದ್ದಾಗ ಏನ್ ಸರ್ವೆ ಮಾಡಿದ್ರು ಅದರ ದತ್ತಾಂಶಗಳನ್ನು ತಗೊಂಡು ಇವರು ಶಿಫಾರಸನ್ನ ಮಾಡಿದ್ರು. ಜಯಪ್ರಕಾಶ್ ಹೆಗ್ಡೆ ಅವರು ಶಿಫಾರಸುಗಳನ್ನ ಮಾಡಿದ್ರು. ಶಿಫಾರಸುಗಳು ಮಾಡಿ ಸರ್ಕಾರಕ್ಕೆ 29/2/2024ರಂದು ಸಲ್ಲಿಕೆ ಮಾಡಿರ್ತಾರೆ. ಕಾಂತರಾಜು ಇದ್ರು. ಆಗ ಚೇರ್ಮನ್ ಆಗಿದ್ದವರು ಜಯಪ್ರಕಾಶ್ ಹೆಗ್ಡೆ ಅವರು, ಮಾಜಿ ಸಚಿವರು ಮತ್ತು ಆಯೋಗದ ಅಧ್ಯಕ್ಷರು. ಕಾಂತರಾಜು ಅವರ ವರದಿನಲ್ಲಿರ್ತಕ್ಕಂಥ ದತ್ತಾಂಶಗಳ ಆಧಾರದ ಮೇಲೆ ಶಿಫಾರಸುಗಳನ್ನು ಮಾಡಿ ವರದಿಯನ್ನು ಸಲ್ಲಿಸಿದ್ರು ಸರ್ಕಾರಕ್ಕೆ. ಅದು ವರದಿಯನ್ನು ಸಲ್ಲಿಸಿದ ತಾರೀಕು 29/2/2024. 29/2/2024 ಪಾರ್ಲಿಮೆಂಟ್ ಚುನಾವಣೆ ಬಂದದ್ರಿಂದ ನಾವು ವರದಿಯನ್ನ
ಚರ್ಚೆ ಮಾಡ್ಲಿಕ್ಕೆ ಆಗ್ಲಿಲ್ಲ. ಆಮೇಲೆ ನಾವು ವರದಿ ತಗೊಂಡು ಸರ್ಕಾರ ವರದಿಯನ್ನು ತಗೊಂಡಿದ್ದೀವಿ. ವರದಿ ತಗೊಂಡು 2025ರಲ್ಲಿ ಕ್ಯಾಬಿನೆಟ್ ಮುಂದೆ ಮಂಡಿಸಿದ್ದೀವಿ. ಕ್ಯಾಬಿನೆಟ್ನಲ್ಲಿ ಮಂತ್ರಿಮಂಡಲದ ಸದಸ್ಯರು ಅವರ ಅಭಿಪ್ರಾಯಗಳನ್ನ ಕೊಟ್ಟಿದ್ದಾರೆ. ಅದಕ್ಕೆ ಒಂದು 2-3 ಕ್ಯಾಬಿನೆಟ್ ಮೀಟಿಂಗ್ಗಳಾದವು. ಅಂತಿಮವಾಗಿ ಇವತ್ತು ಈ ವರದಿಯನ್ನ ಅಂತಿಮವಾಗಿ ಚರ್ಚೆ ಮಾಡಿದ್ದೀವಿ. ಯಾಕಂದ್ರೆ ಕ್ಯಾಬಿನೆಟ್ನಲ್ಲಿ ಈಗಾಗಲೇ ಹೇಳಿದಾಗೇನೆ ಇದೊಂದೇ ಸಬ್ಜೆಕ್ಟ್ ಇಟ್ಕೊಂಡಿದ್ದು ಚರ್ಚೆ ಮಾಡಿ ಒಂದು ತೀರ್ಮಾನಕ್ಕೆ ಬಂದಿದೆ. ಇನ್ ದಿ ಮೀನ್ ವೈಲ್ ನನಗೆ ಮತ್ತು ಡೆಪ್ಟಿ ಚೀಫ್ ಮಿನಿಸ್ಟರ್ಗೆ ಹೈಕಮಾಂಡ್ ನಾವು ಕರೆದಿದ್ದೀವಿ. ಅವರು ನಮಗೆ ಇದು ವರದಿ 10 ವರ್ಷಗಳ ಅವಧಿಯಾಗಿದೆ. ಕಾನೂನು ರೀತಿಯ 10 ವರ್ಷಗಳಾದ್ಮೇಲೆ ಅನೇಕ ಬದಲಾವಣೆಗಳು ಬೆಳವಣಿಗೆಗಳಾಗಿರ್ತವೆ ಅಂತೇಳಿ ಅವರು ಸಲಹೆಯನ್ನ ಕೊಟ್ಟರು. ಯಾಕಂದ್ರೆ 2015 2025 10 ವರ್ಷಗಳಾಗ್ಬಿಟ್ಟಿದೆ. ಆ ಸಲಹೆ ಕೊಟ್ಟ ಮೇಲೆ ಅದು 10ನೇ ತಾರೀಕು ಕೊಟ್ಟದು. ಇವತ್ತು 12. ನಾವು ಕಾನೂನು ಕಾನ್ಸ್ಟಿಟ್ಯೂಷನ್ನು, ಯಾಕಂದ್ರೆ ಈ ವಿಧೇಯಕ ಇದೆಯಲ್ಲ, ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ತಿದ್ದುಪಡಿ ವಿಧೇಯಕ 2014 ಈ ಇದ್ರ ಪ್ರಕಾರ ಸೆಕ್ಷನ್ಸ್ 11 ಆಫ್ ದಿ ಆಕ್ಟ್ ಕ್ಲಾಸ್ 1 ಸೆಕ್ಷನ್ 11 of the Act Class 1 says, ರಾಜ್ಯ ಸರ್ಕಾರವು ಯಾವುದೇ ಸಮಯದಲ್ಲಿ ಮತ್ತು ಈ ಅಧಿನಿಯಮವು ಜಾರಿಗೆ ಬಂದ ದಿನಾಂಕದಿಂದ, ನಾನು ಓದ್ತಾ ಇದ್ದೀನಿ ಸೆಕ್ಷನ್ 11 ಕ್ಲಾಸ್ 1, ರಾಜ್ಯ ಸರ್ಕಾರವು ಯಾವುದೇ ಸಮಯದಲ್ಲಿ ಮತ್ತು ಈ ಅಧಿನಿಯಮವು ಜಾರಿಗೆ ಬಂದ ದಿನಾಂಕದಿಂದ 10 ವರ್ಷಗಳ ಅವಧಿಯು ಮುಕ್ತಾಯವಾದಾಗ ಮತ್ತು ಅದರ ನಂತರ ಬರುವ ಪ್ರತಿ 10 ವರ್ಷಗಳ ಅವಧಿ ಮುಕ್ತಾಯವಾಗುವಾಗ ಹಿಂದುಳಿದ ವರ್ಣ ಉಳಿಯದೇ ಹೋಗಿರುವ ವರ್ಗಗಳನ್ನು ತೆಗೆದುಹಾಕುವ ಅಥವಾ ಹೊಸ ಹಿಂದುಳಿದ ವರ್ಗಗಳನ್ನು ಅಂತ ಪಟ್ಟಿಯಲ್ಲಿ ಸೇರಿಸುವುದನ್ನು ಗಮನದಲ್ಲಿರಿಸಿಕೊಂಡು ಪಟ್ಟಿಗಳನ್ನು ಪುನರೀಕ್ಷಿಸತಕ್ಕದ್ದು. ಸೊ ದಿಸ್ ಪ್ರಾವಿಷನ್ ಇಸ್ ವೆರಿ ಕ್ಲಿಯರ್. ಆಮೇಲೆ ಸೆಕ್ಷನ್ 2 ಕ್ಲಾಸ್ 2 ನಲ್ಲಿ ರಾಜ್ಯ ಸರ್ಕಾರವು 1ನೇ ಉಪಪ್ರಕರಣದಲ್ಲಿ ಉಲ್ಲೇಖಿಸಿದ ಪುನರ್ನಿರೀಕ್ಷಣೆಯನ್ನು ಕೈಗೊಳ್ಳುವಾಗ ಆಯೋಗದ ಸಲಹೆಯನ್ನು ಪಡೆಯತಕ್ಕದ್ದು. ಮುಂದೆ ಪಡಿತೀವಿ ನಾವು. ಸೊ 10 ವರ್ಷ ವರದಿ ಆಗಿರೋದ್ರಿಂದ ಮತ್ತೆ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಯನ್ನ ಕಾನೂನು ರೀತಿಯ ಮಾಡಬೇಕಾಗುತ್ತೆ. ಕಾನೂನಿನಲ್ಲಿ ನೋಡಿ ಸೋಶಿಯೋ ಎಜುಕೇಶನಲ್. ಯಾಕಂತಂದ್ರೆ ನಾವು ಸಾಮಾಜಿಕ ನ್ಯಾಯ ಕೊಡುವಾಗ ನಾವು ಈಗ ಆರ್ಟಿಕಲ್ 14 ನಲ್ಲೂ ಕೂಡ ಅದನ್ನೇ ಹೇಳಿರೋದು, ಆರ್ಟಿಕಲ್ 15, 16 ನಲ್ಲೂ ಕೂಡ ಹೇಳಿರೋದು ಸೋಶಿಯೋ ಎಜುಕೇಶನಲ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ನಲ್ಲಿ ಹೇಳಿರ್ತಕ್ಕಂಥದ್ದು ಆರ್ಟಿಕಲ್ 14, 15, 16. ಇಲ್ಲ, ಈಚೆಗೆ ಸೇರಿಸಿರೋದಪ್ಪ. ಈಗ ಮಾಡಿರೋದು 10% ಕೊಟ್ಟ ಮೇಲೆ ಮಾಡಿರೋದು ಅದು. EWS ಎಕನಾಮಿಕಲ್ ರಿಸರ್ವೇಶನ್ ಇಲ್ಲ. ಮೊದಲು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಚನೆ ಮಾಡಿದಂತ ಸಂವಿಧಾನದ ಇದರಲ್ಲಿ ಆರ್ಟಿಕಲ್ 15, 14, 16 ಎಕನಾಮಿಕ್ ಅಂತ ಇಲ್ಲ. ಓನ್ಲಿ ಸೋಷಿಯಲ್ ಅಂಡ್ ಎಜುಕೇಶನಲ್. ಶೆಡ್ಯೂಲ್ಡ್ ಕಾಸ್ಟ್ಗೆ ಸೋಷಿಯಲ್ ಸ್ಟಿಗ್ಮಾ, ಶೆಡ್ಯೂಲ್ಡ್ ಕಾಸ್ಟ್ ಸೋಷಿಯಲ್ ಸ್ಟಿಗ್ಮಾ, ಬ್ಯಾಕ್ವರ್ಡ್ ಕ್ಲಾಸ್ ಸೋಷಿಯೋ ಎಜುಕೇಶನಲ್.
ಸೊ ಇದನ್ನ ಇಲ್ಲೂ ಕೂಡ ನಾವು ಅದಕ್ಕೆ ಏನು ತೀರ್ಮಾನ ಮಾಡಿದ್ದೀವಿ ಅಂತಂದರೆ, ಮೇಲ್ಕಂಡ ಅಂಶಗಳನ್ನು ಗಮನಿಸಿದ ಸಚಿವ ಸಂಪುಟರು, ಈಗ ನಾವು ಆರ್ಟಿಕಲ್ ಸೆಕ್ಷನ್ ಕ್ಲಾಸ್ 1 ಅದನ್ನು ಚರ್ಚೆ ಮಾಡಿದ್ದೀವಿ, ಆಮೇಲೆ ಕ್ಲಾಸ್ 2 ಚರ್ಚೆ ಮಾಡಿದ್ದೀವಿ. ಅದನ್ನು ಮಾಡಿ ಮೇಲ್ಕಂಡ ಅಂಶಗಳನ್ನು ಗಮನಿಸಿದ ಸಚಿವ ಸಂಪುಟವು ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗವು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯನ್ನು ಕೈಗೊಂಡು 10 ವರ್ಷಗಳಾಗಿರುವುದರಿಂದ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ಅಧಿನಿಯಮ 1995 ಪ್ರಕರಣ 11(1) ಅದು ಅಮೆಂಡ್ಮೆಂಟ್ ಆದದ್ದು 2014ರಲ್ಲಿ. ಇದು ಆಕ್ಟ್ ಆದದ್ದು 1995 ಪ್ರಕರಣ 11(1) ಮರು ಸಮೀಕ್ಷೆ ನಡೆಸಲು ಸಚಿವ ಸಂಪುಟವು ತೀರ್ಮಾನಿಸಿ ಪ್ರಕರಣ 11(2) ಹಿಂದುಳಿದ ವರ್ಗಗಳ ಆಯೋಗದಿಂದ ಸಲಹೆ ಪಡೆಯಲು ನಿರ್ಧರಿಸಿತು. ನೋಡಿ, ಸೆಕ್ಷನ್ 9 ನಲ್ಲಿ ಏನ್ ಹೇಳ್ತಾರೆ, 9 ಕ್ಲಾಸ್ 2 ಹಿಂದುಳಿದ ವರ್ಗಗಳಿಗೆ ಸೇರಿದ ಜನರ ಸಾಮಾಜಿಕ ಮತ್ತು ಶೈಕ್ಷಣಿಕ ಸ್ಥಿತಿಗಳ ಮತ್ತು ಸಮಸ್ಯೆಗಳ ಬಗ್ಗೆ ಸರ್ವೆ ಮಾಡುವುದು ಅಂತ ಹೇಳ್ತದೆ. ಸೆಕ್ಷನ್ 9 ಕ್ಲಾಸ್ 2 ಸೆಕ್ಷನ್ 9 ಕ್ಲಾಸ್ 2 ಆಫ್ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ಅಧಿನಿಯಮ. ಆಮೇಲೆ ಅದು ಯಾವುದು? ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ಅಧಿನಿಯಮ 1995 ತಿದ್ದುಪಡಿ ಆಗಿರೋದು 2014ರಲ್ಲಿ. 9 ಕ್ಲಾಸ್ 3 ನಲ್ಲಿ ಏನ್ ಹೇಳ್ತದೆ ಅಂದ್ರೆ, ಹಿಂದುಳಿದ ವರ್ಗಗಳಿಗಾಗಿರುವ ಅನೇಕ ಕಲ್ಯಾಣ ಕಾರ್ಯಕ್ರಮಗಳ ಅನುಷ್ಠಾನದ ಬಗ್ಗೆ ಮೇಲ್ವಿಚಾರಣೆ ಮಾಡುವುದು. ಆ ಸೆಕ್ಷನ್ ನಲ್ಲಿ 9 ಕ್ಲಾಸ್ 1 ನಲ್ಲಿ ಏನ್ ಹೇಳ್ತದೆ? ಡಿಲೀಷನ್ ಆರ್ ಅಡಿಷನ್ ಅವರು ಕೂಡ ಕರೆದಿದ್ರು, ಅವ್ರ ಸಲಹೆನೂ ಕೂಡ ಕೊಟ್ಟಿದ್ದಾರೆ. ನೋಡಪ್ಪ, 10 ವರ್ಷ ಮುಗಿದಿದೆ ಅದಕ್ಕೆ. 10 ವರ್ಷ ಆದ್ಮೇಲೆ ಹೊಸದಾಗಿ ಸರ್ವೆ ಮಾಡಬೇಕು ಅಂತ ಹೇಳುತ್ತೆ ಸೆಕ್ಷನ್ 11 ಕ್ಲಾಸ್ 1. ಅದ್ರ ಪ್ರಕಾರ ತೀರ್ಮಾನ ತಗೊಂಡಿದ್ದೀವಿ. ಯಾವಾಗ ನೋಡಪ್ಪ, ಇವೆಲ್ಲನೂ ನೋಡಿದ್ದು, ಕಾನೂನುಗಳು ನೋಡಿದ್ದು, ಆಕ್ಟ್ ನೋಡಿದ್ದು, ಆಮೇಲೆ ಚರ್ಚೆ ಬಂದಾಗ ಇನ್ನು ಮೀನ್ ವೇಲ್ ಅವ್ರು ಕರೆದ್ರು, ಅವರು ಸಲಹೆ ಕೊಟ್ಟಿದ್ದರು. ಎಲ್ಲೂ ಕೂಡ ಕೇಂದ್ರ ಸರ್ಕಾರದವರು ಸೋಷಿಯೋ ಎಜುಕೇಶನಲ್ ಸರ್ವೆ ಮಾಡ್ತೀವಿ ಅಂತ ಹೇಳಿಲ್ಲ. ನಮ್ಮ ಕಾಂಗ್ರೆಸ್ ಪಾರ್ಟಿ ಸೋಷಿಯೋ ಎಜುಕೇಶನಲ್ ಸರ್ವೆ ಮಾಡ್ತೀರಾ ಅಂತ ಕೇಳಿದಾಗ ಅದಕ್ಕೆ ಉತ್ತರ ಕೊಡಲಿಲ್ಲ. ಅದಕ್ಕೋಸ್ಕರ ನಾವು ಮಾಡ್ತಾ ಇದ್ದೀವಿ. ಬಿಕಾಸ್ ದಿಸ್ ಆಕ್ಟ್, ಬ್ಯಾಕ್ವರ್ಡ್ ಕ್ಲಾಸ್ ಆಕ್ಟ್ 1995, empowers state government to conduct socio-educational survey, to take action to give social justice on the basis of the report. ಅದಕ್ಕೆ ನಾವು 90 ದಿನದಲ್ಲಿ ಮಾಡಬೇಕು ಅಂತ ಹೇಳ್ತಾ ಇದ್ದೀವಿ. ಅದಕ್ಕೆ ಆಯೋಗಕ್ಕೆ 90 ಡೇಸ್ನಲ್ಲಿ ಮಾಡಿ ಅಂತ ಟೈಮ್ ಕೊಡ್ತೀವಿ. ಯಾವಾಗ ಇಂಟ್ರೆಸ್ಟ್ ಮಾಡ್ತೀವಿ ಅವತ್ತಿಂದ 90 ದಿನ. 10 ವರ್ಷದಲ್ಲಿ ಜನಸಂಖ್ಯೆ ಜಾಸ್ತಿ ಆಗ್ತದೆ, ಆರ್ಥಿಕ ಸಾಮಾಜಿಕ ಬದಲಾವಣೆಗಳಾಗ್ತವೆ, ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಬದಲಾವಣೆಗಳಾಗ್ತವೆ. ಅದಕ್ಕೋಸ್ಕರವಾಗಿ 10 ವರ್ಷ ಆದಮೇಲೆ ಆಕ್ಟ್ನಲ್ಲಿ ಭಾಳ ಸ್ಪೆಸಿಫಿಕ್ ಆಗಿ ಹೇಳ್ತದೆ, 10 ವರ್ಷ ಆದಮೇಲೆ ಹೊಸದಾಗಿ ಸರ್ವೆ ಮಾಡಬೇಕು ಅಂತ ಹೇಳ್ತಾರೆ. ಅವರು ಸಲಹೆ ಕೊಟ್ಟಿದ್ದಾರೆ ಅಷ್ಟೇ, ಅವ್ರು ಹೇಳಿದ ಮೇಲೆಲ್ಲ ಮಾಡಿರೋದು, ಕಾನೂನು ರೀತಿಯೇ ಮಾಡಿರೋದು. ನಾವು ಯಾವ ಹೈಕಮಾಂಡ್
ಯಾವತ್ತಿಗೂ ಬಂದಿಲ್ಲ. ಸರ್ಕಾರ ಕಾನೂನು ರೀತಿಯ ಕ್ರಮ ತಗೊಂಡಿದೆ. ಈಗ BJPಯವರು ಹಿಂಗೂ ಮಾಡ್ತಾರೆ ಹಂಗೂ ಮಾಡ್ತಾರೆ. ಅವ್ರನ್ನ ನಾವು BJPಯವರು ಏನು ಆರೋಪ ಮಾಡ್ತಾರೆ ಅದರ ಆಧಾರದ ಮೇಲೆ ಕ್ಯಾಬಿನೆಟ್ ಡಿಸಿಷನ್ ತಗೊಳ್ಳಲ್ಲ. ನಾವು ಡಿಸಿಷನ್ ತಗೊಳ್ಳೋದು ಕಾನೂನಿಗೆ ಅನುಗುಣವಾಗಿ ಡಿಸಿಷನ್ ತಗೊಳ್ಳೋದು. ಇಲ್ಲಿ ಒಕ್ಕಲಿಗ ಕ್ವಶನ್ನು ಅಥವಾ ಲಿಂಗಾಯತ್ ಕ್ವಶನ್ನು ಅಥವಾ ಇನ್ಯಾವುದೋ ಬ್ಯಾಕ್ವರ್ಡ್ ಕಮ್ಯುನಿಟಿ ಕ್ವಶನ್ ಬರೋದಿಲ್ಲ. ದಟ್ ಡಸ್ ನಾಟ್ ಅರೈಸ್ ಅಟ್ ಆಲ್. ಅದನ್ನು ಚರ್ಚೆನೂ ಆಗಿಲ್ಲ. ಅದು ಚರ್ಚೆ ಆಗಿಲ್ಲ. ನಾವು ಚರ್ಚೆ ಮಾಡಿರೋದು ಸೆಕ್ಷನ್ 11 ಕ್ಲಾಸ್ 1 ಕ್ಲಾಸ್ 2. ಈಗ ಬರೀ ಒಕ್ಕಲಿಗರು ಲಿಂಗಾಯತರು ಅಷ್ಟೇ ಅಂತ ಆ ಥರ ಜಾತಿ ಅವರೊಬ್ಬರೇ ಜಾತಿ ಅಲ್ಲ, ಬೇರೆ ಜಾತಿ ಹಿಂದೂ ಅದರ್ ಬ್ಯಾಕ್ವರ್ಡ್ ಕಮ್ಯುನಿಟೀಸು ಕೂಡ ಅವರವರ ಅಭಿಪ್ರಾಯಗಳಿಂದ ಹೇಳಿದ್ದಾರೆ.